ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಒಂದು ಹೊಸ ಟಾಪಿಕನ್ನು ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಇವತ್ತು ಚರ್ಚೆ ಮಾಡುವಂಥ ಟಾಪಿಕ್ಕು ಜನಸಂಖ್ಯೆ ಹೆಚ್ಚಳದಿಂದಾಗುವಂಥ ಪರಿಣಾಮಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಅಂದ್ರೆ ಜನಸಂಖ್ಯೆ ಹೆಚ್ಚಳವಾತಂತಂದ್ರೆ ದೇಶದಲ್ಲಿ ಯಾವ ಯಾವ ಸಮಸ್ಯೆಗಳು ಆಗ್ಬೋದು ಅಥವಾ ಅದರಿಂದ ಏನು ಪರಿಣಾಮಗಳಾಗ್ತಾವೆ ಅಂತೇಳಿ ಇವತ್ತಿನ ತರಗತಿಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಜನಸಂಖ್ಯೆ ಹೆಚ್ಚಳ ಆತಂತಂದ್ರೆ ಆಗುವಂಥ ಮೊದಲನೇ ಪರಿಣಾಮ ಆ ದೇಶದಲ್ಲಿ ಆಹಾರದ ಕೊರತೆ ಉಂಟಾಗುತ್ತದೆ. ಯಾಕಂತಂದ್ರೆ ಜನಸಂಖ್ಯೆ ಹೆಚ್ಚಳವಾದಂತೆ ಆಹಾರಕ್ಕೆ ಬೇಡಿಕೆ ಪ್ರಮಾಣ ಹೆಚ್ಚಳವಾದಾಗ ಆ ಆಹಾರದ ಉತ್ಪಾದನೆಯನ್ನು ಅದೇ ಪ್ರಮಾಣದಲ್ಲಿ, ಅಂದರೆ ಬೇಡಿಕೆ ಏನು ಹೆಚ್ಚಳವಾಗುತ್ತಲ್ಲ, ಬೇಡಿಕೆ ಹೆಚ್ಚಳಕ್ಕೆ ತಕ್ಕಂತೆ ಆಹಾರದ ಉತ್ಪಾದನೆಯನ್ನು ಹೆಚ್ಚಿಸಲು ಸಾಧ್ಯ ಆಗುವುದಿಲ್ಲ. ಹೀಗಾಗಿ ದೇಶದಲ್ಲಿ ಆಹಾರದ ಕೊರತೆ ಮತ್ತು ಅಪೌಷ್ಟಿಕತೆ ಉಂಟಾಗುವಂಥ ಸಂಭವ ಇರ್ತದೆ. ಇದು ಜನಸಂಖ್ಯೆ ಹೆಚ್ಚಳದಿಂದಾಗುವಂಥ ಮೊದಲನೆಯ ಪರಿಣಾಮ. ಇನ್ನು ಎರಡನೇ ಪರಿಣಾಮ, ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಉಂಟಾಗಬಹುದು. ಯಾಕಂತಂದ್ರೆ ಜನಸಂಖ್ಯೆ ಮಿತಿಮೀರಿಯಾಗಿ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಂದ್ರೆ ಆ ಹೆಚ್ಚಳವಾದಂಥ ಜನಸಂಖ್ಯೆಗೆ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡಲು ಸಾಧ್ಯ ಆಗುವುದಿಲ್ಲ. ಹೀಗಾಗಿ ದೇಶದಲ್ಲಿ ಈ ನಿರುದ್ಯೋಗದ ಪ್ರಮಾಣ, ಆ ಸಮಸ್ಯೆ ತಲೆದೂರುವಂಥ ಸಂಭವ ಇರ್ತದೆ. ಇದು ಆಗುವಂಥ ಎರಡನೆಯ ಒಂದು ಪರಿಣಾಮ ಆಗಿದೆ. ಥರ್ಡ್ ಒನ್, ದಾರಿದ್ರ್ಯ ಹೆಚ್ಚಳ ಆಗ್ತದೆ. ಯಾಕಂತಂದ್ರೆ ಜನಸಂಖ್ಯೆ ಹೆಚ್ಚಳದಿಂದ ದೇಶದ ರಾಷ್ಟ್ರೀಯ ಆದಾಯ ಹೆಚ್ಚಳ ಆಗೋದಿಲ್ಲ, ಉತ್ಪನ್ನ ಹೆಚ್ಚಳ ಆಗೋದಿಲ್ಲ. ಹೀಗಾಗಿ ಮಿತಿಮೀರಿಯಾಗಿ ಜನಸಂಖ್ಯೆ ಹೆಚ್ಚಳ ಆತಂತಂದ್ರೆ ಆ ದೇಶದ ಜನರ ತಲಾ ಆದಾಯದ ಪ್ರಮಾಣ ಕಡಿಮೆ ಆಗುತ್ತದೆ. ತಲಾ ಆದಾಯ ಕಡಿಮೆ ಆತಂತಂದ್ರೆ ಅದರ ಪರಿಣಾಮವಾಗಿ ದೇಶದಲ್ಲಿ ಬಡತನ ಸಂಭವಿಸುವಂಥ ಒಂದು ಸಂಭವ ಇರುತ್ತದೆ. ನಾಲ್ಕನೇ ಪರಿಣಾಮ, ವಸತಿ ಸಮಸ್ಯೆ ಉಂಟಾಗಬಹುದು. ಇದು ಆಗುವಂಥ ನಾಲ್ಕನೇ ಪರಿಣಾಮ. ಯಾಕಂತಂದ್ರೆ ನಗರ ಪ್ರದೇಶಗಳಲ್ಲಿ ಜನಸಂಖ್ಯೆ ಹೆಚ್ಚಿದಂತೆ ಮನೆಗಳ ಕೊರತೆ ಉಂಟಾಗಬಹುದು. ಇದರಿಂದ ಗುಡಿಸಲುಗಳು ಮತ್ತು ಅಕ್ರಮ ವಸತಿಗಳು ಹೆಚ್ಚಾಗುವಂಥ ಒಂದು ಸಂಭವ ಹೆಚ್ಚಾಗಿ ಕಂಡು ಬರುತ್ತದೆ. ಇನ್ನು ಆಗುವಂಥ ಐದನೇ ಒಂದು ಪರಿಣಾಮ, ಶಿಕ್ಷಣದ ವ್ಯವಸ್ಥೆ ಮೇಲೆ ಅಧಿಕವಾಗಿ ಒತ್ತಡ ಬೀಳಬಹುದು. ಯಾವುದರ ಮೇಲೆ? ಶಿಕ್ಷಣ ವ್ಯವಸ್ಥೆಯ ಮೇಲೆ ಅಧಿಕವಾದಂಥ ಒತ್ತಡ ಬೀಳಬಹುದು. ಯಾಕಂತಂದ್ರೆ ಶಾಲಾ ಕಾಲೇಜುಗಳು ಮತ್ತು ಶಿಕ್ಷಕ ಕೊರತೆ ಉಂಟಾಗಿ ಶಿಕ್ಷಣದ ಗುಣಮಟ್ಟವೂ ಕೂಡ ಕುಸಿತವಾಗುವುದರ ಜೊತೆಗೆ ಎಲ್ಲರಿಗೂ ಶಿಕ್ಷಣವನ್ನು ನೀಡುವುದು ಕಷ್ಟವಾಗುತ್ತದೆ. ಸಿಕ್ಸ್ತ್ ಒನ್, ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಯಾಕಂದ್ರೆ ಜನಸಂಖ್ಯೆ ಪ್ರಮಾಣ ಮಿತಿಮೀರಿಯಾಗಿ ಹೆಚ್ಚಳವಾತಂತಂದ್ರೆ ದೇಶದಲ್ಲಿ ಲಭ್ಯವಿರುವಂಥ ಆಸ್ಪತ್ರೆ ಮತ್ತು ವೈದ್ಯಕೀಯ ಸೌಲಭ್ಯಗಳ ಮೇಲೆ ಅಧಿಕ ಒತ್ತಡ ಬೀಳುವುದರಿಂದ ವೇಗವಾಗಿ ಆರೋಗ್ಯ ಸೇವೆಯನ್ನು ನೀಡಲು ಸಾಧ್ಯ ಆಗುವುದಿಲ್ಲ. ಇನ್ನು ಆಗುವಂಥ ಏಳನೆಯ ಪರಿಣಾಮ, ಪರಿಸರ ಹಾನಿ ಉಂಟಾಗಬಹುದು. ಯಾಕಂತಂದ್ರೆ ಜನಸಂಖ್ಯೆ ಹೆಚ್ಚಳವಾತಂತಂದ್ರೆ ಆ ಜನಸಂಖ್ಯೆ ಹೆಚ್ಚಳದ ಜೊತೆಗೆ ಅರಣ್ಯ ನಾಶ ಉಂಟಾಗಬಹುದು, ವಾಯು ನೀರು ಮಾಲಿನ್ಯ ಉಂಟಾಗಬಹುದು, ನೈಸರ್ಗಿಕ ಸಂಪನ್ಮೂಲಗಳು ದುರುಪಯೋಗ ಹೆಚ್ಚಾಗಬಹುದು. ಹೀಗೆ ಇಂತಹ ಚಟುವಟಿಕೆಯಿಂದ ಪರಿಸರ ಮೇಲೆ ಹಾನಿಯಾಗುವಂಥ ಸಂಭವ ಇರ್ತದೆ. ಇದು ಆಗುವಂಥ ಏಳನೆಯ ಪರಿಣಾಮ. 8, ಜೀವನ ಮಟ್ಟ ಕುಸಿತ ಉಂಟಾಗುತ್ತದೆ. ಯಾಕಂತಂದ್ರೆ ಜನಸಂಖ್ಯೆ ಹೆಚ್ಚಳವಾದಂತೆ ಆದಾಯದ ಕೊರತೆ ಉಂಟಾಗುತ್ತದೆ, ಆಹಾರದ ಸಮಸ್ಯೆ ಆಗ್ತದೆ, ವಸತಿ ಸಮಸ್ಯೆ ಆಗ್ತದೆ, ಆರೋಗ್ಯ ಸೌಲಭ್ಯಗಳು ಸಿಗೋದಿಲ್ಲ. ಹೀಗೆ ಈ ಎಲ್ಲ ಸೌಲಭ್ಯಗಳು ಸಿಗಲಿಕ್ಕಂತಂದ್ರೆ ಜನರ ಜೀವನ ಮಟ್ಟ ಏನಾಗ್ತದೆ? ಸಂಪೂರ್ಣವಾಗಿ ಕುಸಿತವಾಗುವಂಥ ಸಂಭವ ಇರ್ತದೆ. ಆಗುವಂಥ 9ನೆಯ ಪರಿಣಾಮ, ಸಾಮಾಜಿಕ ಸಮಸ್ಯೆಗಳು ಹೆಚ್ಚಳ ಆಗ್ಬೋದು. ಜನಸಂಖ್ಯೆ ಹೆಚ್ಚಳ ಆತಂತಂದ್ರೆ ಸಾಮಾಜಿಕ ಸಮಸ್ಯೆಗಳು ಅವ್ಯಾವಂತಂದ್ರೆ, ಒಂದು, ಅಪರಾಧಗಳ ಪ್ರಮಾಣ ಹೆಚ್ಚಳವಾಗ್ಬೋದು, ಬಾಲಕಾರ್ಮಿಕರ ಸಂಖ್ಯೆ ಹೆಚ್ಚಳವಾಗ್ಬೋದು, ಭಿಕ್ಷಾಟನೆ ಆಗ್ಬೋದು, ಅಶಾಂತಿ, ಇವೆಲ್ಲ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳಾಗಿ ದೇಶದಲ್ಲಿ ಉದ್ಭವವಾಗುವಂಥ ಸಂಭವ ಇರ್ತದೆ. ಇನ್ನು 10ನೇ ಪರಿಣಾಮ, ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿ ಉಂಟಾಗ್ಬೋದು. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಳದಿಂದ ಸರ್ಕಾರದ ವೆಚ್ಚಗಳು ಹೆಚ್ಚಾಗಿ ಅಭಿವೃದ್ಧಿ ಯೋಜನೆಗಳಿಗೆ ಬೇಕಾದ ಸಂಪನ್ಮೂಲಗಳು ಕಡಿಮೆ ಆಗುವುದರ ಜೊತೆಗೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಕಡಿಮೆ ಸಂಪನ್ಮೂಲಗಳು ಲಭ್ಯ ಆಗ್ತವೆ. 11ನೇ ಪರಿಣಾಮ, ನೈಸರ್ಗಿಕ ಸಂಪನ್ಮೂಲಗಳು ಕ್ಷಯ ಆಗ್ಬೋದು.
ಅಂದ್ರೆ ಅವುಗಳ ಮೇಲೆ ಅಧಿಕವಾಗಿ ಒತ್ತಡ ಬೀಳ್ಬೋದು. ಅಂಥ ಸಂಪನ್ಮೂಲ ಯಾವಂತಂದ್ರೆ ಭೂಮಿಯ ಮೇಲೆ ಅಧಿಕ ಒತ್ತಡ, ನೀರಿನ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಆಗ್ಬೋದು, ಅರಣ್ಯಗಳು ನಾಶ ಆಗ್ಬೋದು, ಖನಿಜ ಸಂಪನ್ಮೂಲ ಖಾಲಿ ಆಗ್ಬೋದು. ಹೀಗೆ ಈ ಮುಂತಾದ ಸಂಪನ್ಮೂಲಗಳ ಮೇಲೆ ಅಧಿಕ ಒತ್ತಡ ಹೆಚ್ಚಾಗಿ ಅವು ವೇಗವಾಗಿ ಕಡಿಮೆಯಾಗುವಂಥ ಸಂಭವ ಇರ್ತದೆ. ಇದು ಆಗುವಂಥ 11ನೆಯ ಪರಿಣಾಮ. 12, ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತದೆ. ಯಾಕಂದ್ರೆ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾದಂತೆ ಆ ಹೆಚ್ಚಳವಾದಂಥ ಜನಸಂಖ್ಯೆಗೆ ಶುದ್ಧವಾದಂಥ ಕುಡಿಯುವ ನೀರಿನ ಬೇಡಿಕೆ ಹೆಚ್ಚುತ್ತದೆ. ಹೀಗೆ ಆ ಬೇಡಿಕೆ ಹೆಚ್ಚಿದಾಗ ಅನೇಕ ನಗರದಲ್ಲಿ ನೀರಿನ ಕೊರತೆ ಉಂಟಾಗಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆಯನ್ನು ನಾವು ದೇಶದಲ್ಲಿ ಕಾಣಬಹುದು. ಪರಿಣಾಮಗಳಲ್ಲಿ 13, ಸಾರಿಗೆ ಮತ್ತು ಸಂಚಾರ ಮತ್ತು ಸಾರಿಗೆ ಸಮಸ್ಯೆ. ಯಾಕಂದ್ರೆ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾದಂತೆ ರಸ್ತೆಗಳಲ್ಲಿ ವಾಹನ ಸಂಖ್ಯೆ ಹೆಚ್ಚಾಗಿ ಸಂಚಾರ ದಟ್ಟಣೆ ಹೆಚ್ಚಾಗ್ತದೆ, ಅಪಘಾತಗಳು ಹೆಚ್ಚಳ ಆಗ್ಬೋದು, ಸಮಯ ನಷ್ಟ ಆಗ್ಬೋದು. ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತವೆ. 14ನೇ ಸಮಸ್ಯೆ ಅಥವಾ ಪರಿಣಾಮ, ನಗರಗಳ ಅಭಿವೃದ್ಧಿ ಉಂಟಾಗುತ್ತದೆ. ಯಾಕಂದ್ರೆ ನಗರದಲ್ಲಿ ಅತಿಯಾದ ಜನಸಂಖ್ಯೆಯಿಂದ ಸ್ವಚ್ಛತೆ ಮಾಯವಾಗುತ್ತದೆ, ವಸತಿ ಮತ್ತು ಸಾರ್ವಜನಿಕ ಸೇವೆಗಳ ಮೇಲೆ ಅಧಿಕ ಒತ್ತಡ ಬೀಳುವಂಥ ಸಂಭವ ಇರ್ತದೆ. ಇನ್ನು ಜನಸಂಖ್ಯೆ ಹೆಚ್ಚಳವಾತಂತಂದ್ರೆ ಮಹಿಳೆ ಮತ್ತು ಮಕ್ಕಳ ಮೇಲೆ ಪರಿಣಾಮ ಬೀರಬಹುದು. ಯಾಕಂದ್ರೆ ಆ ಮಹಿಳೆ ಮತ್ತು ಮಕ್ಕಳದಲ್ಲಿ ಆರೋಗ್ಯ ಏರುಪೇರು ಉಂಟಾಗುತ್ತದೆ, ಪೋಷಣೆ ಆಗ್ಬೋದು. ಶಿಕ್ಷಣದ ಕೊರತೆಯಿಂದ ಮಹಿಳೆ ಮತ್ತು ಮಕ್ಕಳ ಹೆಚ್ಚು ಬಾಧೆಗೆ ಒಳಪಡುತ್ತಾರೆ. 16ನೇ ಪರಿಣಾಮ, ಶಿಶು ಮತ್ತು ತಾಯಿಯ ಮರಣದ ಅಪಾಯ ಉಂಟಾಗ್ತದೆ. ಯಾಕಂದ್ರೆ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾತಂತಂದ್ರೆ ಆರೋಗ್ಯ ಸೌಲಭ್ಯಗಳ ಕೊರತೆಯಿಂದಾಗಿ ತಾಯಿ ಮತ್ತು ಶಿಶು ಮರಣದ ಪ್ರಮಾಣ ಹೆಚ್ಚಾಗುವಂಥ ಸಾಧ್ಯತೆ ಕಂಡು ಬರುತ್ತದೆ. ಇನ್ನು ಆಗುವಂಥ 17ನೆಯ ಪರಿಣಾಮ ವಿದ್ಯಾರ್ಥಿಗಳೇ, 17, ಶಿಕ್ಷಣದಲ್ಲಿ ಅಸಮಾನತೆ ಉಂಟಾಗ್ಬೋದು. ಯಾಕಂದ್ರೆ ಎಲ್ಲ ಮಕ್ಕಳಿಗೆ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾತಂತಂದ್ರೆ ಸಮಾನವಾದಂಥ ಶಿಕ್ಷಣ ಸೌಲಭ್ಯವನ್ನು ನೀಡುವುದು ಕಷ್ಟವಾಗ್ತದೆ. ಹೀಗಾಗಿ ಶಾಲೆಯನ್ನು ಬಿಡುವಂಥ ಮಕ್ಕಳ ಪ್ರಮಾಣ ಹೆಚ್ಚಳವಾಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತದೆ. 18, ಆರ್ಥಿಕತೆಯಲ್ಲಿ ಅಸಮಾನತೆ. ಎಂಥ ಅಸಮಾನತೆ? ಆದಾಯದ ಅಸಮಾನತೆ ಉಂಟಾಗ್ಬೋದು. ಯಾಕೆ? ಜನಸಂಖ್ಯೆ ಹೆಚ್ಚಳದಿಂದ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರ ಏನಾಗ್ತದೆ? ಇನ್ನೂ ಹೆಚ್ಚಾಗಿ ಕಂಡು ಬರುತ್ತದೆ. 19, ಸರ್ಕಾರದ ಮೇಲಿನ ಆರ್ಥಿಕ ಭಾರ ಹೆಚ್ಚಳವಾಗ್ತದೆ. ಯಾಕಂದ್ರೆ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾದಂತೆ ದೇಶದಲ್ಲಿ ನಾವು ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸಬೇಕು, ಆರೋಗ್ಯ ಸೌಲಭ್ಯವನ್ನು ವಿಸ್ತರಣೆ ಮಾಡ್ಕೋಬೇಕು, ಶಿಕ್ಷಣ ಮತ್ತು ಸಬ್ಸಿಡಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರ ವೆಚ್ಚವನ್ನು ಮಾಡುವುದರಿಂದ ಹಣಕಾಸಿನ ಮೇಲೆ ಏನಾಗ್ತದೆ? ಅಧಿಕ ಒತ್ತಡ ಬೀಳುತ್ತದೆ. 20, ಸಾಮಾಜಿಕ ಅಶಾಂತಿ ಉಂಟಾಗಬಹುದು. ಯಾಕಂತಂದ್ರೆ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾದಂತೆ ಆರ್ಥಿಕತೆಯಲ್ಲಿ ನಿರುದ್ಯೋಗ, ದಾರಿದ್ರ್ಯ ಮತ್ತು ಸಂಪನ್ಮೂಲ ಕೊರತೆ ಉಂಟಾಗುವುದರಿಂದ ಸಾಮಾಜಿಕವಾಗಿ ಅಶಾಂತಿ ಮತ್ತು ಸಂಘರ್ಷಗಳು ಹೆಚ್ಚಳವಾಗುವಂಥ ಸಂಭವ ಇರುತ್ತದೆ. 21, ಕೃಷಿಯ ಭೂಮಿಯರು ಏನಾಗ್ಬೋದು? ಚೂರುವಾಗಿ ಭಾಗ ಆಗ್ಬೋದು. ಯಾಕಂದ್ರೆ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾದಂತೆ ಭೂಮಿಯ ಹಂಚಿಕೆ ಏನಾಗ್ತದೆ? ಕಡಿಮೆ ಆಗುವಂಥ ಸಂಭವ ಇರ್ತದೆ. ಹೀಗೆ ಭೂಮಿ ಹಂಚಿಕೆ ಆದಾಗ ಅದರ ಪರಿಣಾಮವಾಗಿ ಈ ಕೃಷಿ ಉತ್ಪಾದಕತೆ ಏನಾಗ್ತದೆ? ಕಡಿಮೆಯಾಗುವಂಥ ಸಾಧ್ಯತೆ ಹೆಚ್ಚಳವಾಗಿ ಕಂಡು ಬರುತ್ತದೆ. ಇನ್ನು ಜನಸಂಖ್ಯೆ ಹೆಚ್ಚಳವಾದಾಗ ಆಗುವಂಥ ಮತ್ತೊಂದು ಪರಿಣಾಮ, ಆಹಾರದ ಬೆಲೆ ಏನಾಗ್ತದೆ? ಹೆಚ್ಚಳವಾಗುತ್ತದೆ. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಳವಾದಂತೆ ಆಹಾರದ ಬೇಡಿಕೆ ಹೆಚ್ಚಾಗಿ ಪೂರೈಕೆ ಪ್ರಮಾಣ ಕಡಿಮೆ ಆಗುವುದರಿಂದ ಆಹಾರ ಪದಾರ್ಥಗಳ ಬೆಲೆ ಏನಾಗ್ತವೆ? ಹೆಚ್ಚಳವಾಗಿ ಕಂಡು ಬರುತ್ತವೆ. ಇನ್ನು ಪ್ರಶ್ನೆ ಸಂಖ್ಯೆ ಆಗುವಂಥ ಮುಂದಿನ ಪರಿಣಾಮ, ಪರಿಸರದ ಸಮತೋಲನ ಹದಗೆಡುತ್ತದೆ. ಯಾಕಂದರೆ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾದಂತೆ ಅರಣ್ಯ ನಾಶವಾಗುತ್ತವು, ಜೀವ ವೈವಿಧ್ಯತೆಗಳು ಹಾನಿಯಿಂದ ಪರಿಸರದಲ್ಲಿ ಅಸಮತೋಲನಗಳು ಕದಡುವಂಥ ಸಂಭವ ಇರುತ್ತದೆ. 24, ಹವಾಮಾನ ಬದಲಾವಣೆಗೆ ಸಹಕಾರ ನೀಡಬಹುದು. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಳವಾತಂತಂದ್ರೆ ಇಂಧನದ ಬಳಕೆ ಮತ್ತು ಮಾಲಿನ್ಯ ಹೆಚ್ಚಳವಾಗಿ ಹವಾಮಾನ ಬದಲಾವಣೆ ಯೋಗಗೊಳ್ಳುತ್ತದೆ. ಮುಂದಿನ ಪರಿಣಾಮ, ಆರೋಗ್ಯದ ವೆಚ್ಚ ಏನಾಗ್ತದೆ? ಹೆಚ್ಚಳವಾಗಿ ಕಂಡುಬರುತ್ತದೆ. ಯಾಕಂತಂದ್ರೆ
ಜನಸಂಖ್ಯೆ ಪ್ರಮಾಣ ಹೆಚ್ಚಳ ಆತಂತಂದ್ರೆ ವ್ಯಕ್ತಿಗಳಾಗ್ಬೋದು ಮತ್ತು ಸರ್ಕಾರ ಆಗ್ಬೋದು ಆರೋಗ್ಯದ ಮೇಲೆ ಹೆಚ್ಚಿನ ಪ್ರಮಾಣದ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಮುಂದಿನ ಪರಿಣಾಮ ಸಾರ್ವಜನಿಕ ಸೇವೆಗಳ ಗುಣಮಟ್ಟ ಏನಾಗ್ಬೋದು, ಕುಸಿತ ಆಗ್ಬೋದು. ಯಾಕಂದರೆ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾದಂತೆ ಆ ಹೆಚ್ಚಳದ ಜನಸಂಖ್ಯೆಗೆ ಒದಗಿಸುವಂಥ ನೀರಿನ ಸೌಲಭ್ಯ, ವಿದ್ಯುತ್ ಸೌಲಭ್ಯ, ಸಾರಿಗೆ ಮತ್ತು ಸ್ವಚ್ಛತೆ ಸಮಸ್ಯೆಗಳೇನಾಗ್ತವೆ, ಜನಸಂಖ್ಯೆಗೆ ಅನುಗುಣವಾಗಿ ನೀಡಲು ಸಾಧ್ಯವಾಗದಿದ್ದಾಗ ಅವುಗಳ ಗುಣಮಟ್ಟ ಕುಸಿಯುತ್ತವೆ. 27 ದೇಶದಲ್ಲಿ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾತಂತಂದ್ರೆ ಅಪರಾಧ ಪ್ರಮಾಣ ಹೆಚ್ಚಳ ಆಗ್ಬೋದು. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಳವಾತಂದ್ರೆ ಆರ್ಥಿಕತೆಯಲ್ಲಿ ನಿರುದ್ಯೋಗ ಸಂಭವಿಸ್ತಾವೆ ಮತ್ತು ಕಳ್ಳತನ ಆಗ್ಬೋದು, ದೊಗಡೆಗಳಾಗ್ಬೋದು, ಈ ಮುಂತಾದ ಅಪರಾಧ ಚಟುವಟಿಕೆಗಳು ಆರ್ಥಿಕತೆಯಲ್ಲಿ ಸಂಭವಿಸುವಂಥ ಒಂದು ಸಾಧ್ಯತೆ ಇರ್ತದೆ. 28 ಬಾಲಕಾರ್ಮಿಕ ಪದ್ಧತಿಗಳೇನಾಗ್ಬೋದು, ಉದಯ ಆಗ್ಬೋದು. ಯಾಕಂದ್ರೆ ಆ ಕುಟುಂಬದಲ್ಲಿ ಆದಾಯದಲ್ಲಿ ಕೊರತೆ ಉಂಟಾದಾಗ ಮಕ್ಕಳು ಕೆಲಸಕ್ಕೆ ಹೋಗುವಂಥ ಸಂಭವ ಇರುತ್ತದೆ. ಪ್ರಶ್ನೆ ಸಂಖ್ಯೆ ಮುಂದಿನ ಒಂದು ಅಂಶ 29 ಮಹಿಳೆಯರ ಆರೋಗ್ಯ ಏನಾಗ್ತದೆ, ಹಾನಿಯಾಗ್ತದೆ. ಯಾಕಂದ್ರೆ ಪುನಃ ಗರ್ಭಧಾರಣೆ ಮತ್ತು ಅಪೌಷ್ಟಿಕತೆ ಮಹಿಳೆಯರ ಆರೋಗ್ಯವನ್ನು ಹಾನಿಗೊಳಿಸುವಂಥ ಸಂಭವ ಜನಸಂಖ್ಯೆ ಹೆಚ್ಚಳದಿಂದ ಆಗುತ್ತದೆ. 30 ಮಾನವ ಸಂಪನ್ಮೂಲಗಳ ದುರ್ಬಳಕೆ ಹೆಚ್ಚಾಗ್ಬೋದು. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಳವಾದಾಗ ಸರಿಯಾದ ಶಿಕ್ಷಣ ಮತ್ತು ತರಬೇತಿ ಇರಲಿಕ್ಕಂತಂದ್ರೆ ಜನಸಂಖ್ಯೆ ಏನಾಗ್ಬೋದು, ಉತ್ಪಾದಕತೆ ಚಟುವಟಿಕೆಯಲ್ಲಿ ಭಾಗಿಯಾಗಲು ಸಾಧ್ಯ ಆಗುವುದಿಲ್ಲ. ಇನ್ನು ಯೋಜನೆ ಮತ್ತು ಆಡಳಿತದಲ್ಲಿ ಸಂಕೀರ್ಣತೆ ಉಂಟಾಗುತ್ತದೆ. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಿದಂತೆ ಸರ್ಕಾರದ ಯೋಜನೆ ರೂಪಣೆ ಮಾಡುವಲ್ಲಿ ಮತ್ತು ಅನುಷ್ಠಾನ ಮಾಡುವಲ್ಲಿ ಕಷ್ಟಕರ ಉಂಟಾಗುತ್ತದೆ. 32 ನಗರ ಅಪರಾಧ ಮತ್ತು ಗುಡಿಸಲುಗಳು ಹೆಚ್ಚಳ ಆಗ್ಬೋದು. ಓಕೆನಾ, ಇದು ಕೂಡ ಒಂದು ಪ್ರಮುಖವಂಥ ಪರಿಣಾಮ. ನೆಕ್ಸ್ಟ್ ಒಂದು 33 ಸಾಮಾಜಿಕ ನೈತಿಕತೆ ಕುಸಿತ ಉಂಟಾಗ್ತದೆ ಜನಸಂಖ್ಯೆ ಹೆಚ್ಚಳ ಆತಂದ್ರೆ. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಳವಾದಾಗ ಬದುಕನ್ನು ಸಾಗಿಸಲು ಅಸಮರ್ಪಕ ಮಾರ್ಗವನ್ನು ಅನುಸರಿಸುವಂಥ ಪ್ರವೃತ್ತಿ ಬೆಳೆಯಬಹುದು. 34 ಜನಸಂಖ್ಯೆ ಹೆಚ್ಚಳವಾತಂದ್ರೆ ಕೊನೆಗೆ ಮಾನಸಿಕ ಒತ್ತಡ ಮತ್ತು ಒತ್ತಾಸೆ ಉಂಟಾಗ್ತದೆ. ಯಾಕೆ ಜನಸಂಖ್ಯೆ ಹೆಚ್ಚಳವಾತಂದ್ರೆ ಅಧಿಕ ಆರ್ಥಿಕ ಒತ್ತಡದಿಂದ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಉದ್ಭವ ಆಗ್ಬೋದು. ಕೊನೆಗೆ ಮಿತಿಮೀರಿಯಾಗಿ ಜನಸಂಖ್ಯೆ ಹೆಚ್ಚಳವಾತಂದ್ರೆ ದೇಶದ ಆರ್ಥಿಕ ಅಭಿವೃದ್ಧಿ ಏನಾಗ್ತದೆ, ನಿಧಾನಗತಿಯಲ್ಲಿ ಸಾಗುತ್ತದೆ. ಯಾಕಂದ್ರೆ ಜನಸಂಖ್ಯೆ ವೇಗವಾಗಿ ಹೆಚ್ಚಳ ಆತಂತಂದ್ರೆ ಅಭಿವೃದ್ಧಿಯ ಫಲ ಎಲ್ಲರಿಗೂ ತಲುಪುವುದಿಲ್ಲ. ಓಕೆನಾ, ಇಷ್ಟು ವಿದ್ಯಾರ್ಥಿಗಳೇ ಜನಸಂಖ್ಯೆ ಹೆಚ್ಚಳವಾಗುವುದರಿಂದ ಆರ್ಥಿಕತೆ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಬೀರುವಂಥ ಪರಿಣಾಮಗಳು ಆಗಿವೆ. ಈ ಎಲ್ಲ ಪರಿಣಾಮಗಳು ಆರ್ಥಿಕತೆಗೆ ಬಹಳ ತೊಂದರೆಯನ್ನು ಉಂಟು ಮಾಡುವುದರಿಂದ ಆದಷ್ಟು ನಾವೇನು ಮಾಡಬೇಕು, ಜನಸಂಖ್ಯೆ ಪ್ರಮಾಣವನ್ನು ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ನಿಯಂತ್ರಣ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಓಕೆನಾ, ಇಷ್ಟು ನಾವು ಇವತ್ತಿನ ಅವಧಿಯಲ್ಲಿ ಚರ್ಚೆ ಮಾಡಿರುವಂಥ ಅಂಶಗಳು ಆಗಿವೆ. ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನು ಚರ್ಚೆ ಮಾಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಾಗ್ತದೆ. ಓಕೆ, ಇಲ್ಲಿಯ ತನಕ ಆ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.